ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನೋಡಿ, ಲಾಸ್ಟ್ ಟೈಮು ನಾನು ಮಾಗಡಿ ಟ್ರಾಫಿಕ್ ಅಪ್ಡೇಟ್ ಮಾಡಿದ್ದೆ. ಇವಾಗ ನೋಡಿ, ಇಲ್ಲಿ ಸುಮ್ಮನೆ ಬ್ರಿಡ್ಜಿಂದ ಸ್ವಲ್ಪ ಇಲ್ಲಿ ಪಟ್ಟೆಗಾರಪಳ್ಳಿಯ ಮೇನ್ ರೋಡ್ ಲೆಫ್ಟ್ ತೊಗೋತೀನಿ. ಇಲ್ಲಿ ಲೆಫ್ಟ್ ತೊಗೊಂಡಾಗ ಯಾವ ಥರ ಎಲ್ಲ ಇಲ್ಲಿ ನೋಡಿ ಸಲಾಪುರಿಯ ಅಥವಾ ಇಲ್ಲಿ ರೇಣುಕಾಸ್ವಾಮಿ ಕೊಲೆ ಎಲ್ಲ ಆಗಿತ್ತಲ್ಲ, ಆ ಜಾಗದಲ್ಲಿ ಇದೀನಿ ಈಗ ಮೋರಿ ಪಕ್ಕದಲ್ಲಿ. ಇದು ಕೂಡ ಟ್ರಾಫಿಕ್ ಎಲ್ಲ ಹೆಂಗೆಲ್ಲ ಇದೆ ನೋಡಿ ತೋರಿಸ್ತೀನಿ ನನಗೆ. ಯಾವ್ಯಾವ ರೋಡ್ ಸದ್ಯನೆಲ್ಲ ಒನ್ ವೇಲೆಲ್ಲ ಬರ್ತಾಯಿದ್ದಾರೆ ನೋಡಿ. ಯಾರೋ ಬಿಲ್ಡ್ರು ನಮಗೆ ಗೊತ್ತಿಲ್ಲ ನೋಡಿ, ಒನ್ ವೇಲಲ್ಲೇ ಹೆಂಗೆ ಬರ್ತಾಯಿದ್ದಾನೆ, ಏನಾಗಬೇಕು ಏನು ಮಾಡಬೇಕು ಏನೋ ಗೊತ್ತಿಲ್ಲ ಇವ್ರಿಗೆಲ್ಲ ಮಾತ್ರ. ಆದರೂ ಕೂಡ ನೋಡಿ, ಈ ಥರ ಎಲ್ಲ ಹಿಂಗೆ ಟ್ರಾಫಿಕ್ ಆದಾಗ ಏನು ಮಾಡಬೇಕು ಅಂತ ನೀವೇ ಕಾಮೆಂಟ್ ಮಾಡಿ ತಿಳಿಸಿ. ನೋಡಿ, ಈ ಥರ ಎಲ್ಲ ಒನ್ ಮೇಲೆಲ್ಲ ಬಂದರೆ ಟ್ರಾಫಿಕ್ ಆಗದೆ ಹಂಗೆ ಇರುತ್ತಾ ನೋಡಿ, ನೀವೇ ಕಾಮೆಂಟ್ ಮಾಡಿ ತಿಳಿಸಿ. ನೋಡಿ, ಈ ಥರ ಎಲ್ಲ ಒನ್ ಮೇಲೆಲ್ಲ ಹಿಂಗೆ ಬಂದಿದೆ, ಹಿಂಗೆ ಏನು ಮಾಡಬೇಕು ಅಂತ ನೀವೇ ಹೇಳಿ ನೋಡೋಣ. ನೋಡಿ, ಈ ಥರ ಹಿಂಗೆಲ್ಲ ಒನ್ ಮೇಲೆಲ್ಲ ಬಂದಾಗ ಟ್ರಾಫಿಕ್ ಆಗದೆ ಇರುತ್ತೆ ನೋಡಿ. ಈ ಕಡೆ ಒನ್ ಮೇಲೂ ಬರ್ತಾಯಿದ್ದಾರೆ, ಆ ಕಡೆ ಟೂ ವೀಲೂ ಬರ್ತಾಯಿದ್ದಾರೆ. ಏನು ಮಾಡಬೇಕು ಅಂತ ಕೂಡ ಗೊತ್ತಾಗ್ತಾ ಇಲ್ಲ ಈ ಜನಗಳಿಗೆ. डेली आते थे थोड़ा देख लो। ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಅರ್ಧ ಪಟ್ಟೆಗಾರಪಳ್ಳಿಯ ಮೇನ್ ರೋಡ್ವರೆಗೂ ಅರ್ಧ ಕಿಲೋಮೀಟ್ರ್ ನಿಂತಿದ್ದಾರೆ ಟ್ರಾಫಿಕ್ಕು. ಯಾಕೆಂದರೆ ಇಲ್ಲಿಂದ ಅಲ್ಲಿವರೆಗೂ ಟ್ರಾಫಿಕ್ ಇರೋದ್ರಿಂದ ಇವರು ಒನ್ ಮೇಲೆ ಬಂದಿರೋದ್ರಿಂದ ಹಿಂಗಾಗಿರೋದು ಟ್ರಾಫಿಕ್ ಅಷ್ಟೇ. ನೋಡಿ, ಆ ಕಡೆಯಿಂದ ಒನ್ ವೇ ಆಗಿದ್ರು ಕೂಡ ಇದು ಆ ಕಡೆಯಿಂದ ಬರ್ತಾಯಿದ್ದಾರೆ. ಆದರೂ ಕೂಡ ಸರ್ವಿಸ್ ರೋಡ್ ಆದರೂ ಕೂಡ ಲೆಕ್ಕ ಹೇಳಬೇಕು ಅಂತಂದರೆ ಆ ಕಡೆ ಸರ್ವಿಸ್ ರೋಡ್ ಬರಬೇಕಿದೆ. ಈ ಕಡೆ ಒನ್ ವೇಲಿಂಗ್ ಬಂದಿರೋದ್ರಿಂದ ಟ್ರಾಫಿಕ್ ಆಗಿದೆ ಇಲ್ಲಿ ಅಷ್ಟೇ, ಬೇರೆ ಏನೇನಿಲ್ಲ. ನೋಡಿ, ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಮಾಗಡಿ ರೋಡಲ್ಲಿ ನಾನು ಅಪ್ಡೇಟ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ಪಟ್ಟೆಗಾರಪಳ್ಳಿ ಮೇನ್ ರೋಡ್ಗೆ ಹೋಗೋ ಈ ರೋಡ್ ಸಲಾರ್ಪುರಿ ಸ್ವಲ್ಪ ನಿಯರ್ ಅಪಾರ್ಟ್ಮೆಂಟ್ ಇದೆಯಲ್ಲ, ಆ ಸರ್ವಿಸ್ ರೋಡ್ ಟ್ರಾಫಿಕ್ ನೋಡಿ. ಸರ್ವಿಸ್ ರೋಡಲ್ಲಿ ಟ್ರಾಫಿಕ್ ಆಗಂಗೆ ಇಲ್ಲ ಲೆಕ್ಕ. ಸರ್ವಿಸ್ ರೋಡಲ್ಲೆಲ್ಲ ಹೆಂಗೆ ಯಾವ ಥರ ಟ್ರಾಫಿಕ್ ಆಗಿದೆ ನೋಡಿ. ನೋಡಿ, ಒಂದು ಬಸ್ಸು ಕೂಡ ಹೋಗೋಕ್ಕಾಗ್ತಾಯಿಲ್ಲ, ಒಂದು ಸ್ಕೂಟ್ರು ಕೂಡ ಹೋಗೋಕ್ಕಾಗ್ತಾಯಿಲ್ಲ. ಸರ್ವಿಸ್ ರೋಡಲ್ಲೆಲ್ಲ ಎಲ್ಲಂದ್ರಲ್ಲಿ ಟ್ರಾಫಿಕ್ ನೋಡಿ. ಅವ್ನು ಯಾರೋ ಒನ್ ಮೇಲೆ ಬರ್ತಾಯಿದ್ದಾನೆ ಅಲ್ಲಿ ಸೀದಾ ನೋಡಿ. ಅವ್ನು ಯಾರೋ ಒನ್ ಮೇಲೆ ಹೆಂಗೆ ಬರ್ತಾಯಿದ್ದಾನೆ ಸ್ಕೂಟ್ರು, ಅದಕ್ಕೆ ಟ್ರಾಫಿಕ್ ಆಗಿರೋದು ನೋಡಿ. ಈಗ ಬಸ್ಸು ಆ ಕಡೆ ಹೋಗಬೇಕೋ ಬೇಡವೋ ನೋಡಿ, ಬಸ್ಸು ಆ ಕಡೆ ಹೋಗಬೇಕೋ ಬೇಡವೋ, ಅವ್ನು ಬಸ್ಸನ್ಗೂ ಕೂಡ ಹೋಗೋಕ್ಕಾಗ್ತಾಯಿಲ್ಲ. ಆ ಕಡೆ ಸ್ಕೂಟ್ರನ್ನು ಕೂಡ ಬರೋಕ್ಕಾಗ್ತಾಯಿಲ್ಲ. ಹಿಂಗೆ ಒನ್ ಮೇಲೆ ಬದಾಡೋದ್ರಿಂದ ಈ ನನ್ನ ಮಕ್ಳಿಗೇನು ಬುದ್ಧಿ ಇಲ್ವೋ ಏನೋ ಗೊತ್ತಿಲ್ಲ, ಒನ್ ಮೇಲೆ ಹೆಂಗೆ ಬರ್ತಾಯಿದ್ದಾರೆ ನೋಡಿ. ಮಾಡಿರ್ತೀನಿ ಕಮ್ನಲ್ಲೇ ನೋಡಿ. ಅವ್ನು ಯಾವನ ಒನ್ ಮೇಲೆ ಹೆಂಗೆ ಬರ್ತಾಯಿದ್ದಾನೆ ನೋಡಿ. ಇಲ್ಲಿ ಹಿಂಗೆ ಒನ್ ಮೇಲೆ ಹಿಂಗೆ ಬರೋದ್ರಿಂದ ಟ್ರಾಫಿಕ್ ಆಗದೆ ಹಂಗೆ ಇರುತ್ತಾ ನೋಡಿ. ಒನ್ ಮೇಲೆ ಸರ್ವಿಸ್ ರೋಡಲ್ಲಿ ಹೆಂಗೆ ಬರ್ತಾಯಿದ್ದಾನೆ ಅಂತ ನೋಡಿ. ಇಂಥವ್ರಿಗೆಲ್ಲ ಮಕ್ಕಕ್ಕೆ ಹೋಗಿಬೇಕು ನೋಡಿ. ಇಲ್ಲೆಲ್ಲ ಹೆಂಗೆ ಬಂದಿತ್ತು ಈಗ ನೋಡಿ, ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಹೆಂಗೆಲ್ಲ ಬರ್ತಾಯಿದ್ದಾರೆ ಒನ್ ಮೇಲೆ. ಒನ್ ಮೇಲೆ ಹಿಂಗೆ ಬರ್ತಾ ಇರೋದ್ರಿಂದ ಟ್ರಾಫಿಕ್ ಆಗದೆ ಹಂಗೆ ಇರುತ್ತಾ, ನೀವೇ ಯೋಚನೆ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ, ನಿಮಗೆ ಗೊತ್ತಾಗುತ್ತಾಗ ನೋಡಿ. ಆಟೋ ಸಂದಿರೆಲ್ಲ ಹಿಂಗೆಲ್ಲ ಹಿಂಗೆ ಮುಗಿಸ್ಕೊಂಡು ಹೋಗಬೇಕಾದ್ರೆ ಟ್ರಾಫಿಕ್ ಕೂಡ ಆಗುತ್ತೆ. ಅವ್ರ ಸೇಫ್ಟಿನೂ ಕೂಡ ಇರಲ್ಲ. ಆಗ ಅವ್ರ ಸೇಫ್ಟಿ ಇಲ್ಲದೆ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ ನೋಡಿ. ಇಲ್ಲಿ ಯಾರೋ ಪೊಲೀಸರು ಇದ್ದಾರೋ ಇಬ್ಬರು ಗೊತ್ತಿಲ್ಲ, ತೋರಿಸ್ತಿದ್ದಾನೆ. ಪೊಲೀಸರು ಇರೋದಕ್ಕೆ ಅಷ್ಟೋ ಟ್ರಾಫಿಕ್ ಕಂಟ್ರೋಲ್ ಆಗಿದೆ. ಇಲ್ಲಾಂದರೆ ಪೊಲೀಸರು ಅಂದರೆ ಆಗೋದೇ ಇಲ್ಲ. ಇಲ್ಲಿ ನೋಡೋಣ ಬನ್ನಿ, ಯಾರೋ ಪೊಲೀಸರು ಕಂಟ್ರೋಲ್ ಮಾಡ್ತಾ ಇರಬೇಕು ಅಂತ ಅಂದ್ಕೊಂಡಿದ್ದು. ಯಾರೋ ಪೊಲೀಸ್ ಇದ್ದಾರೆ, ಲೇಡೀಸ್ ಪೊಲೀಸು, ಅದಕ್ಕೆ ಟ್ರಾಫಿಕ್ ಕಂಟ್ರೋಲ್ ಆಗಿದೆ ಇಲ್ಲಿ ಅಷ್ಟೇ. ಪೊಲೀಸ್ ಇಲ್ಲ ಅಂದರೆ ಟ್ರಾಫಿಕ್ಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಇಲ್ಲಿ ಈ ರೋಡಲ್ಲಿ. ಆ ಥರ ಜನ ಇಲ್ಲಿ ಇದ್ರ ಥರ ಒನ್ ವೇಲೆಲ್ಲ ನುಗ್ಸ್ಕೊಂಡು ಹೋಗೋದು, ಹೆಂಗೆಂಗೋ ಏನೇನೋ ಮಾಡ್ಕೊಂಡು ಹೋಗೋದು, ಹಂಗೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಹೆಂಗೆ ಬೇಕಾಗಿ ನೋಡಿ. ಈಗ ನೆಕ್ಸ್ಟ್ ಪಟ್ಟೆಗಾರಪಳ್ಳಿಯ ಮೇನ್ ರೋಡ್ ಹೊರಟೋಗ್ತದೆ. ನೆಕ್ಸ್ಟ್ ಈಗ ಲೆಫ್ಟ್ ಹೋದರೆ ಪಟ್ಟೆಗಾರಪಳ್ಳಿಯ ಮೇನ್ ರೋಡ್ ಬರುತ್ತೆ. ಲೆಫ್ಟ್ ಹೋದ ತಕ್ಷಣ ಏನೂ ಅಷ್ಟು ಟ್ರಾಫಿಕ್ ಕಂಡು ಬರೋಲ್ಲ ಈಗ. ಯಾಕೆ ಅಂತಂದರೆ ಈ ಸರ್ವಿಸ್ ರೋಡ್ ಬಿಟ್ಟಾಯ್ತಲ್ಲ, ಅಲ್ಲೇ ಟ್ರಾಫಿಕ್ ಇರೋದು. ನೆಕ್ಸ್ಟ್ ಈಗ ಪಟ್ಟೆಗಾರಪಳ್ಳಿ ಮೇನ್ ರೋಡ್ ಅಂದರೆ ಅಷ್ಟು ಈಗ ಟ್ರಾಫಿಕ್ ಏನು ಬರೋಲ್ಲ ಈಗ ನೋಡಿ. ನಿಮಗೆ ತೋರಿಸ್ಬಿಡ್ತೀನಿ ಏನು ಅಂತ ಟ್ರಾಫಿಕ್ ಇಲ್ಲ, ಜೀರೋ ಟ್ರಾಫಿಕ್ಕೇ ಇದು. ನೆಕ್ಸ್ಟ್ ಈಗ ಲೆಫ್ಟ್ ತೊಗೊಂಡ್ರೆ ರೋಡ್ ಮೇನ್ ರೋಡೇ ಬರುತ್ತೆ. ಇಲ್ಲೆಲ್ಲ ಏನಷ್ಟು ಟ್ರಾಫಿಕ್ ಕಂಡು ಬರೋಲ್ಲ. ಯಾಕೆ ಅಂತಂದರೆ ಇಲ್ಲೆಲ್ಲ ರೋಡ್ ಕೂಡ ಎಲ್ಲ ಚೆನ್ನಾಗಿರುತ್ತೆ. ವಿಜಯನಗರ ಕ್ಷೇತ್ರದ ಎಂ ಕೃಷ್ಣಪ್ಪ ಅವರು ಚೆನ್ನಾಗಿ ಮಾಡಿಸಿರೋದ್ರಿಂದ ರೋಡಲ್ಲೂ ಚೆನ್ನಾಗಿದೆ ಇಲ್ಲಿ. ಅಂತ ಏನು ಇಲ್ಲಿ ಟ್ರಾಫಿಕ್ ಎಲ್ಲ ಕಂಡು ಇಲ್ಲ ಈ ಕಡೆ ಎಲ್ಲ ಇಲ್ಲ. ಇದ್ದರೂ ಕೂಡ ಟ್ರಾಫಿಕ್ ಇದ್ದರೂ ಕೂಡ ಏನೋ ಒಂದು ರೋಡೇನೋ ಆಗದಿದ್ದರೆ ಮಾತ್ರ ಅಷ್ಟೇ. ರೋಡೇನಾದರೂ ಏನೋ ಪೈಪ್ ಊಟಕ್ಕೆ ಆಗದಿದ್ದರೆ ಮಾತ್ರ ಟ್ರಾಫಿಕ್ ಆಗುತ್ತೆ ಅಷ್ಟೇ. ಇಲ್ಲಿ ಬೇರೆ ಇನ್ನೇನಿಲ್ಲ. ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಏನಾಗುತ್ತೆ ಅನ್ನೋದು, ಯಾವ ರೋಡು ಟ್ರಾಫಿಕ್ ಬಗ್ಗೆ ತಿಳ್ಸ್ಕೊಬೇಕು ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ನೋಡಿ. ಈಗ ನೆಕ್ಸ್ಟ್ ಲೆಫ್ಟ್ ತೊಗೊಂಡ್ರೆ ಈಗ ಪಟ್ಟೆಗಾರಪಳ್ಳಿ ಮೇನ್ ರೋಡ, ಇಲ್ಲೆಲ್ಲ ಏನಷ್ಟು ಟ್ರಾಫಿಕ್ ಕಂಡು ಬರೋಲ್ಲ ನೋಡಿ. ಈಗ ನಿಮಗೆ ತೋರಿಸ್ಕೊಡ್ತೀನಿ ಡೈರೆಕ್ಟು ನೋಡಿ. ನಿಧಾನಕ್ಕೆ ಹೋಗ್ತಾ ಇದ್ವಿ, ಆದರೂ ಕೂಡ ಪರವಾಗಿಲ್ಲ, ಏನೋ ಟ್ರಾಫಿಕ್ ಏನಿಲ್ಲ ಕಂಡು ಬರೋಲ್ಲ. ಆರಾಮಾಗಿ ಹೋಗ್ಬೋದು ಆ ಕಡೆ ಈ ಕಡೆ ನೋಡಿ. ದೊಡ್ಡ ವೆಹಿಕಲ್ ಬಂದು ಕೂಡ ಆರಾಮಾಗಿ ಹೋಗ್ಬೋದು, ಏನಿಲ್ಲ ನೋಡಿ. ಹೋಗ್ತಾ ಏನಿಲ್ಲ, ಆರಾಮಾಗಿ ಹೋಗ್ತಾ ಇರ್ಬೋದು. ಯಾಕೆಂದರೆ ಇದು ವಿಜಯನಗರ ಕ್ಷೇತ್ರ ಬರೋದ್ರಿಂದ ಇಲ್ಲಿ ಏನಷ್ಟು ಟ್ರಾಫಿಕ್ ಕಂಡು ಬರೋಲ್ಲ ವಿಜಯನಗರ ಕ್ಷೇತ್ರದಲ್ಲಿ. ನೆಕ್ಸ್ಟ್ ಬೇರೆ ಕ್ಷೇತ್ರ ಇದೆ ನೋಡಿ,
ಬೇರೆ ಬೇರೆ ಏರಿಯಾದಲ್ಲಿ ಬೇರೆ ಕ್ಷೇತ್ರಗಳು ಅವರೆಲ್ಲ ಡೆವಲಪ್ಮೆಂಟ್ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ. ಇಲ್ಲೆಲ್ಲ ಅಷ್ಟು ಟ್ರಾಫಿಕ್ ಕಂಟ್ರೋಲ್ ಅಲ್ಲ, ಅಲ್ಲಿ ಮಾತ್ರ ಅಷ್ಟು ಟ್ರಾಫಿಕ್ ಇರುತ್ತೆ. ಬಟ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಲ್ಲಿ BTM ಲೇಔಟ್ ಆಗಲಿ ಕೋರಮಂಗಲ ಆಗಲಿ ಎಲ್ಲ ಅಪ್ಡೇಟ್ ಮಾಡ್ತೀನಿ ಬನ್ನಿ. ಅಲ್ಲಿ ಫ್ಲೇವರ್ ಎಲ್ಲ ಇರೋ ಕಡೆ ಫ್ಲೇವರ್ ಇದ್ರೂ ಕೂಡ ಎಷ್ಟು ಟ್ರಾಫಿಕ್ ಇರುತ್ತೆ ಹೊಸೂರು ರೋಡು ಅಂತೆಲ್ಲ ಅಪ್ಡೇಟ್ ಮಾಡ್ತೀನಿ. ನಿಮಗೆ ಗೊತ್ತಾಗುತ್ತೆ, ನೋಡೋಣ ಬನ್ನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅದಕ್ಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.